ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಸ್ಮಿತಾ. ನಾನು ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅಡುಗೆ ಸ್ಟಾರ್ಟ್ ಆಗಿದ್ದೆಲ್ಲ 5:30 ಸ್ಟಾರ್ಟ್ ಆಗಿತ್ತು. ಬಟ್ ಲಾಗನ್ನ ಮಾತ್ರ ಒಂದು 7:30 ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇಂಥ ದೊಡ್ಡ ಹಬ್ಬ ಇದ್ದಾಗ ಎಲ್ಲ ಒಬ್ಬಳೇ ಅಡುಗೆ ಮಾಡಲ್ಲ. ನಾನು ನಮ್ಮ ಅತ್ತೆನೂ ಕೂಡ ಸೇರಿಕೊಂಡು ಅಡುಗೆನ ಮಾಡ್ತೀವಿ. ಸೊ ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋದಕ್ಕೆ ಹೋಗಿದ್ದರು. ಸೊ ಅವ್ರು ಬರೋಷ್ಟರಲ್ಲಿ ಏನೇನು ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ, ಪ್ರಿಪ್ರೇಷನ್ಸ್. ಸೊ ಗುರಳ್ಳೆಲ್ಲ ಖಾಲಿ ಆಗಿತ್ತು, ಅದನ್ನು ಹುರಿದಿಟ್ಕೊಂಡಿದ್ದೆ. ಸ್ವಲ್ಪ ಹಾಲೆಲ್ಲ ಕಾಯಿಸೋಕ್ಕಿಟ್ಟು, ಬೇಳೆ ಇಟ್ಟು, ಆಮೇಲೆ ಪುಂಡಿ ಪಲ್ಯ, ಈ ಥರ ತುಂಬ ಇರುತ್ತೆ ಅಡುಗೆ ಮಾಡೋದು. ತುಂಬ ವೆರೈಟೀಸ್ ಇರುತ್ತೆ ಅಡುಗೆ ಸಿಹಿ ಹುಣ್ಣಿಮೆ ದಿನ ಮಾಡೋಂಥದ್ದು. ಸೊ ಹಾಗೆ ಬೇಳೆ ಸಾರು ಬೇಕಾಗಿತ್ತು. ಸೊ ಹಾಗಾಗಿ ಬೇಳೆನ ಹಾಕ್ತಾಯಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ಅವರು ಸ್ವಲ್ಪ ಫ್ರೆಶ್ ಆಗಿ ಬಂದರು. ಸೊ ಅವರಿಗೆ ಟೀ ಕೊಡೋಣ ಅಂತ ಹಾಲು ಹಾಕಿದೆ. ಸೊ ನಂಗೆ ಬೇಳೆ ಇಡೋದಕ್ಕೆ ಇನ್ನೊಂದು ಒಲೆ ಬೇಕಾಗಿತ್ತು. ಆ ಒಲೆ ಮೇಲೆ ನಾನು ಬೇಳೆನಿಟ್ಟು ಸೊ ಅವ್ರ ಟೀನ ಪಕ್ಕಕ್ಕೆ ಇಟ್ಟಿದ್ದೆ. ಸೊ ಅವರೇ ಟೀ ಹಾಕ್ಕೊಂಡು ಕುಡಿತಾರೆ. ನಾನು ಅಷ್ಟರಲ್ಲಿ ಬೇರೆದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊ ಅವರು ಟೀ ಕುಡಿದು ಬರೋಷ್ಟರಲ್ಲಿ ನಾನು ವೆಜಿಟೇಬಲ್ಸ್ನ ಒಂದಿಷ್ಟು ಕಟ್ ಮಾಡಿಟ್ಟಿರ್ತಿದ್ವಿ. ಹಿಟ್ಟೆಲ್ಲ, ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ವಿ ಮೊದಲೇ. ಅಂದರೆ ಸ್ವಲ್ಪ ನೆನಿಬೇಕಲ್ವ, ಸ್ವಲ್ಪ ಅದು ನೆಂದರೆ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ ಅಲ್ವ ಚಪಾತಿ. ಅದೆಲ್ಲ ನಾದಿಟ್ಟಿದ್ವಿ. ಆಮೇಲೆ ಸ್ವಲ್ಪ ಕೆಲವೊಂದು ವೆಜಿಟೇಬಲ್ಸ್ನ ಹೆಚ್ಚಿಟ್ಕೊಂಡಿದ್ವಿ. ಪುಂಡಿ ಪಲ್ಯನ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ವಿ. ಸೊ ಈ ಥರ ಬೆಳಗ್ಗೆ 5 o'clock ಸ್ಟಾರ್ಟ್ ಆಗಿತ್ತು ಏನೇನು ಬೇಕಾಗಿರುತ್ತೆ ಅದೆಲ್ಲ. ಸೊ ಸೀಗೆ ಹುಣ್ಣಿಮೆ ಅಂದ ತಕ್ಷಣ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಸೈಡು. ಒಂದು 3 days ಇರುತ್ತೆ ಇದು. ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು 3 days ಸ್ಟಾರ್ಟ್ ಆಗಿರುತ್ತೆ ಅಡುಗೆ. ಯಾಕಂದರೆ ಹೋಳ್ಗೆ ಮಾಡ್ತಾರೆ. ಹೋಳ್ಗೆ ಮೀನ್ಸ್ ಅದು ಹುರಕ್ಕಿ ಹೋಳ್ಗೆ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ ಇವರು. ಆಮೇಲೆ ಚಕ್ಲಿ, ಕೋಡ್ಬಳೆಗೆ, ಇದೆಲ್ಲ ಮಾಡ್ತಾರೆ ಈ ಸೈಡು. ನಮ್ಮ ಕಡೆ ಮಾಡಲ್ಲ ಅಷ್ಟೊಂದು ಇದೆಲ್ಲ. ಸುಮ್ಮನೆ ದೇವ್ರಿಗೆ ಹೋಗಿ ದೀಪ ಬೆಳ್ಕೊಂಡು ಬರ್ತಾರೆ ನಮ್ಮ ಸೈಡು. ಬಟ್ ಇವ್ರು ಆ ಥರ ಅಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಇದು ನಮ್ಮ ಸೈಡು ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ ಅಲ್ಲಿ. ಬಟ್ ಈ ಸೈಡು ಸೀಗೆ ಹುಣ್ಣಿಮೆ ಮಾಡ್ತಾರೆ. ಸೊ ಅವರು ಬದನೇಕಾಯಿ ಪಲ್ಯ, ಅವರೇ ಹೆಣ್ಗಾಯಿ ಮಾಡ್ತೀನಿ ಅಂದರು. ಸರಿ ಆಯಿತು ಬಿಡಿ ಅಂತ ಅವ್ರಿಗೆ ಬದನೇಕಾಯಿ ಕೊಟ್ಟು ಅವರು ಹೆಚ್ಕೋತೀನಿ ಅಂದರು. ಸೊ ಅಷ್ಟರಲ್ಲಿ ನಾವು ಟೀನ ಕುಡಿದ್ವಿ. ನಾನು ಪೂಜಾ ಬಂದಿದ್ಲು. ಅವಳು ಬೇರೆ ಕೆಲಸ ಮಾಡ್ತಾಳೆ. ಹಬ್ಬದ ಅಡುಗೆಗೆಲ್ಲ ಅವಳು ಎಂಟ್ರಿ ಆಗೋಲ್ಲ. ಸೊ ನಾನು ನಮ್ಮ ಅತ್ತೆನೇ ಮಾಡ್ತೀವಿ. ಸೊ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಎದ್ದರು. ಅವರು ಬೆಳಗ್ಗೆ ಎದ್ದು ಹಾಲು ಕುಡಿತಾರೆ ಅವರು. ಸೊ ಅವ್ರಿಗೂ ಕೂಡ ಹಾಲನ್ನು ಹಾಕ್ತಾಯಿದ್ದೆ. ಹಾಲು ಕುಡಿಯೋಕ್ಕೆ ಹಠ ಮಾಡ್ತಾರೆ. ಅವ್ರಿಗೆ ಹಾಲು ಕುಡಿಯೋಷ್ಟರಲ್ಲಿ 1/2 hour ಆಗುತ್ತೆ. ಅಷ್ಟೊಂದು ಹಠ ಮಾಡ್ತಾರೆ ಅವರು ಹಾಲು ಕುಡಿಯೋದಕ್ಕೆ. ಸೊ ಅವ್ರಿಗೆ ಹಾಲು ಕೊಟ್ಬಿಟ್ಟು ಚಪಾತಿ ಹಿಟ್ಟನ್ನ ನಾದಿ ಇಟ್ಟಿದ್ನಲ್ವ, ಚಪಾತಿ ಮಾಡೋಕ್ಕೆ ಹೇಳಿದ್ದೆ ಪೂಜಾಗ. ಅದು ಉಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಅವಳು. ಸೊ ಇಬ್ಬರು ಸೇರಿ ಮತ್ತೆ ಈಗ ಚಪಾತಿ ಮಾಡ್ತೀವಿ. ಅದಾದ ತಕ್ಷಣ ಮತ್ತೆ ಹೋಗೋದಕ್ಕೆಲ್ಲ ರೆಡಿ ಆಗಬೇಕಾಗಿತ್ತು. ಅಷ್ಟರಲ್ಲಿ ನಾವು ರೆಡಿಯಾಗಿ ಹೊರಟೇ ಬಿಟ್ವಿ. ಅವರು ನಮ್ಮ ಅತ್ತೆ, ಆಮೇಲೆ ಅವನು ನನ್ನ ಅಳಿಯ, ಇವಳು ನನ್ನ ಮಗಳು. ಸೊ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ಹೊಲ ಬಂದೇ ಬಿಡ್ತು. ನೋಡ್ತಾ ಹೊಲ ಬಂದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ವರ್ಷಕ್ಕೊಂದು ಸರ್ತಿ ಹೋಗ್ತೀವಲ್ವ, ತುಂಬ ಖುಷಿಯಾಗುತ್ತೆ. ಸೊ ಒಂದು ರೌಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೊಲನೆಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಒಂದು ವರ್ಷಕ್ಕೊಮ್ಮೆ ಹೊಲಕ್ಕೆ ಹೋಗೋದು ನಾವು. ಇಲ್ಲಾಂದರೆ ಮಧ್ಯದಲ್ಲೆಲ್ಲ ತುಂಬ ಕಡಿಮೆ ಹೋಗೋದು. ಏನೋ ಇತ್ತು ಅಂದರೆ ಮಾತ್ರ ಹೋಗಿರ್ತೀವಿ. ಅದು ಬಿಟ್ಟರೆ ಸುಮ್ಮನೆ ಅಂತೂ ಹೋಗಲ್ಲ. ನನ್ನ ಮಕ್ಕಳು ಹೋಗ್ತಾಯಿದ್ರು ಆಲ್ರೆಡಿ. ಅವ್ರಿಗೂ ವರ್ಷಕ್ಕೊಂದೇ ಸರ್ತಿ ಅಲ್ವ ಅವರು ಹೋಗೋದು. ತುಂಬ ಎಕ್ಸೈಟ್ ಆಗಿರ್ತಾರೆ ಅವರು ಹೊಲಕ್ಕೆಲ್ಲ ಬಂದಾಗ. ಪೂಜೆಗೆ ಇಳಿಯೋಕ್ಕೆ ಬರ್ತಿಲ್ಲ, ತುಂಬ ಕಷ್ಟಪಡ್ತಿದ್ದಾಳೆ. ಸೊ ಬುತ್ತಿ ತಂದಿದ್ವಿ ಅಡುಗೆ, ಅದನ್ನು ದೇವರಿಗೆಲ್ಲ ನೈವೇದ್ಯ ಮಾಡೋದಿರುತ್ತೆ, ಭೂಮಿ ಪೂಜೆ ಮಾಡಿಕೊಂಡು. ಸೊ ಹಾಗಾಗಿ ಆ ನೈವೇದ್ಯ ಎಲ್ಲ ಎತ್ತಿಡ್ತಾಯಿದ್ರು ಅವರು. ಸೊ ಅಷ್ಟರಲ್ಲಿ ಇಲ್ಲಿ ನೋಡಿ, ನಮ್ಮ ಅಂಕಲ್ ಮಕ್ಕಳಿಗೆ ಬರೋಷ್ಟರಲ್ಲಿ ಗಾಳಿಪಟ ರೆಡಿ ಮಾಡ್ತಾಯಿದ್ದಾರೆ. ಎಷ್ಟು ಕ್ಯೂಟ್. ಅವರೆಲ್ಲ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಗಾಳಿಪಟ ರೆಡಿ ಮಾಡಿ ಕೊಡ್ತಾಯಿದ್ದಾರೆ. ಅವರೆಲ್ಲ ಅದನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ, ತುಂಬ ಪೇಷನ್ಸಿಂದ ಕಾಯ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಾವು ದೇವರಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ತೊಗೊಂಡು ಹೋಗ್ತಾಯಿದ್ವಿ. ಎಡೆನೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅತ್ತೆ. ಅದು ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ ಎಲ್ಲ. ಇಲ್ಲಿ ನೋಡಿ, ನಮ್ಮ ಅಪೂರ್ವ ಕಾಲು ಇಡೋದಕ್ಕೆ ರೆಡಿ ಇಲ್ಲ. ಮಣ್ಣು ಚುಚ್ಚುತ್ತೆ ಅನಿಸುತ್ತೆ. ಅವಳು ಬಂದಿದ್ದು ಇದು ಫಸ್ಟ್ ಟೈಮ್. ಅದು ಕಾಲಿಗೆಲ್ಲ ಚುಚ್ಕೋತಾ ಇತ್ತು. ಹಾಗಾಗಿ ಅವಳು ಅಲ್ಲಿ ಅವಳ ಕಾಲಿಡೋಕ್ಕೆ ಇಷ್ಟ ಇಲ್ಲದೆ ಅಳ್ತಾಯಿದ್ಲು. ಸೊ ಗಾಳಿಪಟ ರೆಡಿಯಾಗಿ ಗಾಳಿಪಟ ಹಾರಿಸ್ತಾ ಇದ್ದಾರೆ ನನ್ನ ಮಗ ಮತ್ತು ಅಳಿಯ, ನನ್ನ ಮಗಳು. ನಾವು ಬಂದೇ ಬಿಟ್ವಿ. ಭೂಮಿ ಪೂಜೆ ಮಾಡೋದಕ್ಕೆ ಬಂದ್ವಿ. ಸೊ ನಾನೇ ಭೂಮಿ ಪೂಜೆನ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಸೇಮ್ ನಮ್ಮ ಕಡೆನೂ ಮಾಡ್ತಾರೆ, ಬಟ್ ಎಳ್ಳಮಾವಾಸ್ಯೆ ದಿನ ಮಾಡ್ತಾರೆ. ಇವರೆಲ್ಲ ಸಿಗಿ ಹುಣ್ಣಿಮೆ ದಿನ ಮಾಡ್ತಾರೆ. ಭೂಮಿಗೆ ಎಲ್ಲ ಮಾಡ್ಕೊಂಡು ಬಂದಂತಹ ಅಡುಗೆನೆಲ್ಲ ತೊಗೊಂಡು ಬಂದು ದೇವರಿಗೆ ನೈವೇದ್ಯ ಮಾಡಿ ಅದನ್ನೆಲ್ಲ ಚರಗ ಚೆಲ್ಲೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ತಾರೆ. ಇದು ಈಗ ನಾನು ಮಾಡ್ತಾಯಿದ್ರು ಪಾಂಡವರ ಪೂಜೆ ಮಾಡ್ತೀವಿ. ಅದಾದ ತಕ್ಷಣ ಭೂಮಿಗೆ ಚರಗ ಚೆಲ್ತೀವಿ. ತುಂಬ ಒಳ್ಳೆಯದಾಗಲಿ, ಮುಂದಿನ ವರ್ಷದವರೆಗೂ ಬೆಳೆ ತುಂಬ ಚೆನ್ನಾಗಿ ಬರಲಿ, ಈ ಥರ ಎಲ್ಲ ಕೇಳಿಕೊಂಡು ಸೊ ಭೂಮಿ ಪೂಜೆನ ಮಾಡ್ತೀವಿ. ಅಲ್ಲಿ ನಾನು, ನನ್ನ ನಾದಿನಿ, ಸಿಸ್ಟರ್ ಪೂಜಾ, ಆಮೇಲೆ ಸೃಷ್ಟಿ, ಮತ್ತು ಅವರ ತಾಯಿಯವರು, ಮತ್ತು ಇನ್ನೊಬ್ಬರು ಆಂಟಿ ಇದ್ದರು. ನಾವೆಲ್ಲ ಬಂದಿದ್ವಿ. ನಮ್ಮ ಅತ್ತೆಯವ್ರಿಗೆಲ್ಲ ಕಾಲು ನೋವು ಆಗುತ್ತೆ. ಸೊ ಹಾಗಾಗಿ ನಮ್ಮ ಇಬ್ಬರು ಅತ್ತೆಂದರು ಅಲ್ಲೇ ಇದ್ದರು. ಅವರು ಅಲ್ಲಿಂದನೇ ಎಲ್ಲ ಇದನ್ನು ಮಾಡ್ತಾಯಿದ್ರು. ನಾವು ಇಲ್ಲಿ ಬಂದು ರೆಡಿ ಮಾಡ್ತಿದ್ವಿ. ಅಷ್ಟರಲ್ಲಿ ನಾವು ಬರೋಷ್ಟರಲ್ಲಿ ಅವ್ರಿಗೆಲ್ಲ ಗಂಡು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟಿದ್ರು ಅವರು ಆಲ್ರೆಡಿ. ಸೊ ಇವರೆಲ್ಲ ಊಟ ಮಾಡ್ತಾಯಿದ್ರು. ಊಟ ಇವ್ರದ್ದು ಆದ ತಕ್ಷಣ ನಾವು ಮಾಡೋದಿತ್ತು. ಸೊ ಹಾಗಾಗಿ ಅವರು ಊಟ ಮಾಡ್ತಾಯಿದ್ರು. ಲೇಟಾಗಿತ್ತು. ಇದೆಲ್ಲ ಸುಮ್ಮನೆ ಅವ್ರು ಊಟ ಮಾಡೋವರೆಗೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮತ್ತೆ ಇವರು, ನಮ್ಮ ಅಜ್ಜಿ, ಇವರು ನಮ್ಮ ಅತ್ತೆ, ಇನ್ನೊಬ್ಬರು ಅತ್ತೆ, ಆಮೇಲೆ ಇದು ಅಮೃತ, ಅವ್ರು ನನ್ನ ಹಸ್ಬೆಂಡು, ಅಂಕಲ್, ನಮ್ಮ ಮಾವ, ಆದಿತ್ಯ, ಅರುಣ್, ಸೃಷ್ಟಿ, ಇವರು ನಮ್ಮತ್ತೆ, ಎಲ್ಲರೂ ಕೂತಿದ್ವಿ. ಎಲ್ಲರೂ ಕೂಡ್ಕೊಂಡು ಒಂದು ಡ್ರೆಸ್ ಕೋಡ್ ಮಾಡ್ಕೊಂಡಿದ್ವಿ. ಸಿಗಿ ಹುಣ್ಣಿಮೆ ದಿನ ಒಂದು ಡ್ರೆಸ್ ಕೋಡ್ ಮಾಡಿಕೊಂಡು ಇರ್ತೀವಿ ಪ್ರತಿ ವರ್ಷ. ನಾವು ಕೂಡ ಊಟ ಮಾಡಿದ್ವಿ. ಊಟ ಮಾಡಿ ತುಂಬ ಸುಸ್ತಾಗಿತ್ತು. ಸೊ ಕೊನೆಗೆ ಹೊರಟೇ ಬಿಟ್ವಿ. ಎಲ್ಲ ಸಿಗಿ ಹುಣ್ಣಿಮೆ ಮುಗಿಸ್ಕೊಂಡು ಸಾಯಂಕಾಲ ಕತ್ಲಾಗೋ ಟೈಮಲ್ಲಿ ಮನೆಗೆ ಹೋಗ್ತಾಯಿದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.